ಏನು ಚುನಾವಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನೆನ್ನೆ ತನಕ ಒಂದು ಪ್ರವಾಸ ಮುಗಿದಿದೆ. ಈಗ ಎರಡನೇ ಹಂತದ ಚುನಾವಣೆ, ಹಾಗಾಗಿ ಈ ಭಾಗದಲ್ಲಿ ಪ್ರವಾಸಗಳನ್ನು ಶುರು ಮಾಡಿದ್ದೇನೆ. ನಾಳೆ ದಿನ ದಾವಣಗೆರೆ ಜಿಲ್ಲೆ ಪ್ರವಾಸ ಇದೆ. ನಾಡಿದ್ದು ಶಿವಮೊಗ್ಗದಲ್ಲೇ ಇರ್ತೇನೆ. ಶಿವಮೊಗ್ಗ ಜಿಲ್ಲೆ ಪ್ರವಾಸ ಇದೆ. ತದನಂತರದಲ್ಲಿ 28ನೇ ತಾರೀಕು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಉತ್ತರ ಕನ್ನಡ ಅಲ್ಲಿರ್ತೇನೆ. ಮತ್ತು 29ನೇ ತಾರೀಕು ಕೊಪ್ಪಳ ಮತ್ತು ಬೀದರ್, ಗುಲ್ಬರ್ಗ, ರಾಯಚೂರು ಈ ಭಾಗದಲ್ಲಿ ಪ್ರವಾಸನ ಮಾಡ್ತೇನೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಕೇಂದ್ರ ಸರ್ಕಾರ ಯಾವತ್ತೂ ಸಹ ಬರದ ವಿಚಾರದಲ್ಲಿ ನಾವು ಪರಿಹಾರವನ್ನು ಕೊಡೋದಿಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ. ಆದರೆ ಹಿಂದೂ ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ, BJP ಸರ್ಕಾರ ಇದ್ದಾಗಲೂ ಸಹ, ನಮ್ಮ ಕೇಂದ್ರ ಸರ್ಕಾರ ಇದ್ದರೂ ಸಹ ಬರ ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ತಡ ಆಗಿದೆ ಅಂತ ಹೇಳಿದ್ರೆ ಅದರದ್ದೇ ಆದಂಥ ಕೆಲವು ಮಾನದಂಡಗಳಿರ್ತದೆ, ಸಮಯಾವಕಾಶಗಳು ಬೇಕಾಗ್ತದೆ. ಆದರೆ BJP ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುದಾನಕ್ಕೆ, ಪರಿಹಾರಕ್ಕೆ ಕಾಯ್ದೇ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ನೀಡಿರ್ತಕ್ಕಂಥದ್ದು. ಆದರೆ ಇಂದಿನ ಸರ್ಕಾರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರ ನೋಡಿ SCP TSP ಹಣವನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಸತ್ಯ ಏನು ಅಂತ ಹೇಳಿದ್ರೆ, ರಾಜ್ಯ ಖಜಾನೆಯಲ್ಲಿ ಹಣ ಇಲ್ಲ. ರೈತರಿಗೆ ಪರಿಹಾರನ ಕೊಡೋದಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಅವ್ರ ಖಜಾನೆಯಲ್ಲಿ ಹಣ ಇಲ್ಲ. ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂತೇಳಿ 2,000 ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಮೀನಾಮೇಷ ಮಾಡ್ತಾ ಇದ್ದಾರೆ? ಇದರಲ್ಲಿ ಯಾಕೆ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ? ಮೊನ್ನೆ ಸುಪ್ರೀಂ ಕೋರ್ಟಲ್ಲೂ ಸಹ ಕೇಂದ್ರ ಸರ್ಕಾರನ ಅಫಿಡವಿಟ್ ಹಾಕಿರ್ತಕ್ಕಂಥದ್ದು, ನಾವು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ. ಇವರು ಒತ್ತಡಕ್ಕೆ ಏನು ಮಾಡಿದ್ದಾರೆ ಅಂತಲ್ಲ. ಆದರೆ ಈ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಒಂದು ರೀತಿ ಅಸಡ್ಡೆ ಭಾವನೆಯಿಂದ ಏನು ವರ್ತಿಸ್ತಾ ಇದ್ದಾರೆ. ಇವತ್ತು ಯಾವ ಉತ್ಸಾಹವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ತೋರಿಸ್ತಾ ಇದ್ದಾರೋ ಅದೇ ಉತ್ಸಾಹವನ್ನು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ತೋರಿಸ್ಬೋದಿತ್ತು, ಪರಿಹಾರವನ್ನು ನೀಡ್ಬೋದಿತ್ತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಕೂಡ BJP ಸರ್ಕಾರ ಇದ್ದಾಗಲೂ ಕೂಡ ಘಟನೆಗಳು ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಘಟನೆಗಳು ಆದಂಥ ಸಂದರ್ಭದಲ್ಲಿ ಒಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿದ್ದಾಗ, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಿದ್ದಾಗ, ಒಂದು ಜವಾಬ್ದಾರಿಯುತ ಗೃಹ ಸಚಿವರಿದ್ದಾಗ ಅವರ ನಡವಳಿಕೆ, ಅವರ ಹೇಳಿಕೆಗಳು ರಾಜ್ಯದ ಜನ ಗಮನಿಸ್ತಾ ಇರ್ತಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಏನಿತ್ತು? ಇವತ್ತು ವೈಯಕ್ತಿಕ ಕಾರಣಕ್ಕೆ ಕೊಲೆ ಆಗಿದೆ. ಗೃಹ ಸಚಿವರು ಹೇಳ್ತಾರೆ ಇದು ಆಕಸ್ಮಿಕವಾಗಿದೆ. ಎಲ್ಲವೂ ಕೂಡ ಆಕಸ್ಮಿಕ, ಬೇರೆ ಬೇರೆ ಕಾರಣಗಳು ಇರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿತ ಸರ್ಕಾರ ಹೇಗೆ ನಡ್ಕೋಬೇಕು, ರಾಜ್ಯಕ್ಕೆ ಏನು ಸಂದೇಶನ ಕೊಡ್ತಾ ಇದ್ದೀರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನಿಮ್ಮ ಮಂತ್ರಿಗಳು ಹೇಳ್ತಾರೆ ಇಲ್ಲ ಯಾರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲೆಲ್ಲೋ ಕೊಲೆ ಪ್ರಕರಣ ಆದರೆ ವೈಯಕ್ತಿಕ ಕಾರಣಕ್ಕೆ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಯಾದಗಿರಿ ಘಟನೆಯಲ್ಲೂ ಕೂಡ ಅಲ್ಲೂ ಕೂಡ ನಡೆದಿದೆ. ಅಲ್ಲೊಬ್ಬ ಹಿಂದೂ ಯುವಕನ ಮೇಲೆ ಬರ್ಬರ ಹತ್ಯೆ ನಡೆದಿದೆ. ಅಂದರೆ ಎಲ್ಲವೂ ಕೂಡ ಯಾವುದೋ ಒಂದು ಇದ್ರ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ಇದನ್ನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡ್ರೆ ಯಾರೋ ಅಲ್ಪಸಂಖ್ಯಾತ ನೋವಾಗ್ತದೆ ಅನ್ನೋ ಭಾವನೆಯಿಂದ ರಾಜ್ಯ ಸರ್ಕಾರ ನೋಡ್ತಾ ಇದ್ದರೆ ಕಾನೂನು ಸುವ್ಯವಸ್ಥೆ ಯಾರು ಕಾಪಾಡಬೇಕಾಗದ್ರೆ? ಇದು ಇವತ್ತು ಎಲ್ಲರ ಮುಂದೆ ಇರತಕ್ಕಂಥ ಪ್ರಶ್ನೆ. ಇವತ್ತು ದಿನನಿತ್ಯ ಒಂದು ಘಟನೆಗಳು ನಡೀತಾ ಇದೆ, ಪ್ರತಿನಿತ್ಯ ಒಂದು ಘಟನೆಗಳು ನಡೀತಾ ಇದೆ. ನೋಡ್ರಿ ಇಂಥ ಕೆಟ್ಟ ನಡವಳಿಕೆ ಇದೆಯಲ್ಲ, ನೇಹ ಹತ್ಯೆ ಪ್ರಕರಣದಲ್ಲಿ ಕೆಲವು ಫೋಟೋಗ್ರಾಫ್ಸನ್ನು ವೈರಲ್ ಮಾಡ್ತಕ್ಕಂಥದ್ದು, ಆ ಕುಟುಂಬದ ತೇಜೋವಧೆ ಮಾಡ್ತಕ್ಕಂಥದ್ದು, ಇಲ್ಲಿ ಅಂಕಿ ಸಂಖ್ಯೆಗಳು ಪ್ರಮುಖವಾಗಿರ್ತಕ್ಕಂಥದ್ದಲ್ಲ. ರಾಜ್ಯ ಸರ್ಕಾರ, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಹೇಗೆ ನಡ್ಕೊಳ್ತಾರೆ, ತಪ್ಪಿತಸ್ಥರನ್ನ, ಕೊಲೆಗಡಕರ ವಿರುದ್ಧ ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತಾರೆ, ಇದು ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಅದನ್ನು ರಾಜ್ಯದ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಏನು ಹೇಳ್ತಾರೆ, ಮತ್ತೊಬ್ರು ಏನು ಹೇಳ್ತಾರೆ ಅಂತಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ತತ್ಕ್ಷಣ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತಾರೆ, ಅದು ಇವತ್ತು ಎದ್ದಿರ್ತಕ್ಕಂಥ ಮೂಲ ಪ್ರಶ್ನೆ. ಇವತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಟ್ರಿಪಲ್ ತಲಾಕ್ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ನರೇಂದ್ರ ಮೋದಿಜಿಯವರು,
ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ಮತ ಬ್ಯಾಂಕಾಗಿ, ವೋಟ್ ಬ್ಯಾಂಕಾಗಿ ದುರುಪಯೋಗ ಪಡಿಸ್ಕೊಂಡಿದೆ ಹೊರತು ಇವತ್ತು ಹಜ್ ಭವನ ಯಾರು ನಿರ್ಮಾಣ ಮಾಡಿದ್ರು, ಯಾರು ಪೀರಿಯಡಲ್ಲಾಯಿತು? ಬಿ ಜೆ ಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆಗಿರ್ತಕ್ಕಂಥದ್ದು. ಇವತ್ತು ಬೀದಿಗೆ ತಂದ ಕೆಲ ಅಲ್ಪಸಂಖ್ಯಾತರನ್ನೆಲ್ಲ ಈ ದೇಶದ ಬೀದಿ ಬಡವರು ಇವತ್ತು ಬಡವರಾಗೆ ಉಳಿದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಧನ್ಯವಾದ.